ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದು ನಿಮಗೆ ಹೆಲ್ತ್ ಟಿಪ್ಸ್ ಅನ್ನ ಹೇಳೋಕೆ ಬಂದಿರುವಂತದ್ದು. ಏನಪ್ಪಾ ಅಂತ ಅಂದ್ರೆ ಬೇಸಿಗೆ ಶುರುವಾದ ತಕ್ಷಣ ನಮ್ಗೆ ಅನ್ಸುತ್ತೆ ನಮ್ಮ ಚರ್ಮಕ್ಕೆ ತುಂಬಾನೇ ಇರಿಟೇಷನ್ ಆಗುತ್ತೆ, ತುಂಬಾನೇ ನಮ್ಮ ಚರ್ಮ ಅಲರ್ಜಿಗೆ ತಿರುಗುತ್ತೆ. ಈ ತರಹ ನಾವು ಸಮಸ್ಯೆಗಳನ್ನ ಈ ಒಂದು ಬೇಸಿಗೆ ಟೈಮ್ನಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ. ಆದರೆ ಕೆಲವೊಂದು ಸಲ ನಮಗೆ ಹೇಳೋದಕ್ಕಾಗೋದಿಲ್ಲ, ಆ ತರಹ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಬೇಸಿಗೆ ಶುರುವಾದ ತಕ್ಷಣ ಚರ್ಮಕ್ಕೆ ಸಂಬಂಧಿಸಿದಂತಹ ಸಾಕಷ್ಟು ಸಮಸ್ಯೆಗಳು ಕಾಡೋಕೆ ಶುರುವಾಗುತ್ತೆ. ಅದರಲ್ಲಿ ಬೆವರು ಸಾಲೆ ಅಂತ ಹೇಳ್ತಾರಲ್ವ ಅದು, ಹಾಗೂ ಮೈ ತುರಿಕೆ ಮುಂತಾದವು ಕಾಣಿಸ್ಕೊಳ್ತೆ. ಹಾಗೆ ಹೆಚ್ಚಿನ ಸಂದರ್ಭದಲ್ಲಿ ಬಿಸಿಲಿರ್ಬೋದು ಅಥವಾ ಚರ್ಮದ ಅಲರ್ಜಿ, ಚರ್ಮದ ಸೋಂಕಿನಿಂದ ದೇಹದಲ್ಲಿ ತುರಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಕೆಲವೊಮ್ಮೆ ದೇಹದಲ್ಲಿ ತುರಿಕೆ ಉಂಟಾದಾಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆದರೆ ಕೆಲವೊಮ್ಮೆ ದೇಹದ ಶುಷ್ಕತೆ ಹಾಗೂ ನಿರ್ಜಲೀಕರಣದಿಂದಲೂ ಕೂಡ ಚರ್ಮದ ತುರಿಕೆ ಸಂಭವಿಸೋಕೆ ಸಾಧ್ಯತೆ ಇದೆ. ಇನ್ನು ದೇಹದ ತುರಿಕೆಯಿಂದ ಪರಿಹಾರ ಪಡೆದುಕೊಳ್ಳೋಕೆ ನಾವು ಸಾಕಷ್ಟು ರಾಸಾಯನಿಕ ಉತ್ಪನ್ನಗಳ ಕಡೆ ಗಮನ ಕೊಡ್ತೀವಿ. ಹಾಗೆ ಇದು ಚರ್ಮದ ತುರಿಕೆಯನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಅದರ ಬದಲು ಮನೆಯಲ್ಲಿಯೇ ಯಾವ ರೀತಿಯಾಗಿ ನಾವು ನಮ್ಮ ಒಂದು ತುರಿಕೆ ಇರುವಂತಹ ಒಂದು ಚರ್ಮವನ್ನು ಹೇಗೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಬರ್ತೀನಿ. ಅಂದರೆ ನಾವು ಸಡನ್ನಾಗಿ ಅಥವಾ ತಕ್ಷಣ ನಮಗೆ ಒಂದು ಸಡನ್ನಾಗಿ ಏನೋ ಒಂದು ಹಚ್ಕೋಬೇಕು ಅಂತ ಹೇಳಿ ನಾವು ಒಂದು ರಾಸಾಯನಿಕ ಉತ್ಪನ್ನಗಳ ಕಡೆ ಗಮನ ಕೊಡ್ತೀವಿ. ಇದನ್ನು ಹಚ್ಚಿದ್ರೆ ಬೇಗನೆ ಕಡಿಮೆ ಆಗಿಬಿಡುತ್ತೆ ಅಂತ ನಮ್ಮ ಒಂದು ಥಾಟ್ ಇರುತ್ತೆ. ಸೊ ನಾವು ಈ ಥರ ಅಂದ್ಕೊಂಡು ಅದನ್ನೇ ನಾವು ಬಳಸ್ತೀವಿ ಕೂಡ. ಕೆಲವೊಬ್ಬರಿಗೆ ಅದು ಸೆನ್ಸಿಟಿವ್ ಸ್ಕಿನ್ ಇದ್ದವರಿಗೆ ತುಂಬಾ ಎಲರ್ಜಿ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಅಂಥವರು ಈ ಥರ ರಾಸಾಯನಿಕ ಉತ್ಪನ್ನಗಳನ್ನು ಬಳಸುವುದರ ಬಗ್ಗೆ ಒಂದಿಷ್ಟು ಗಮನ ಕೊಡಬೇಕಾಗಿರುವಂಥದ್ದು ತುಂಬಾ ಮುಖ್ಯ. ಇನ್ನು ದೇಹದ ತುರಿಕೆಯನ್ನು ನಿವಾರಿಸೋಕೆ ಮುಖ್ಯವಾಗಿ, ಅಥವಾ ನಾವೀಗ ಹಳ್ಳಿ ಪ್ರದೇಶದವರಾಗಿದ್ದರೆ ಅಥವಾ ನಮ್ಮ ಮನೆಯಲ್ಲಿ ಬೇವಿನ ಎಲೆಯ ಪೇಸ್ಟನ್ನು ನಾವು ಬಳಸ್ಬೋದು ಅನ್ನುವಂಥದ್ದು. ಅದರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಇರುತ್ತೆ. ಜೊತೆಗೆ ಉರಿಯೂತದ ಅಥವಾ ಆ್ಯಂಟಿ ಫಂಗಲ್ ಲಕ್ಷಣ ಏನಾದರೂ ಇದ್ದರೆ ಬ್ಯಾಕ್ಟೀರಿಯಾಗಳಿಂದ ತುರಿಕೆ ಶುರುವಾಗುತ್ತೆ. ಇವೆಲ್ಲವನ್ನ ಕೂಡ ನಿರ್ಮೂಲನೆ ಮಾಡುತ್ತೆ ಅನ್ನುವಂಥದ್ದು. ಹಾಗೆ ಆ್ಯಂಟಿ ಫಂಗಲ್ ಗುಣಲಕ್ಷಣಗಳನ್ನು ಕೂಡ ಈ ಒಂದು ಬೇವಿನ ಸೊಪ್ಪು ಅಥವಾ ಬೇವಿನ ಎಲೆ ಹೊಂದಿದೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಯಾರೆಲ್ಲ ಚರ್ಮದ ತುರಿಕೆಯನ್ನು ಅನುಭವಿಸ್ತಿರೋ ಅಥವಾ ಫುಲ್ ನನಗೆ ಪ್ರತಿನಿತ್ಯ ಬೆವರ್ದ ತಕ್ಷಣ ತುಂಬಾ ಬೆವರ್ ಸಾಲೆ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥವ್ರು ಇದ್ದರೆ ಇವರು ಈ ತರಹ ಬೇವಿನ ಎಲೆಯಿಂದ ಉಪಯೋಗವನ್ನು ಪಡ್ಕೋಬೋದು. ಇದು ಚರ್ಮದ ತುರಿಕೆ ಹಾಗೂ ಸೋಂಕನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಇದರ ಪರಿಹಾರಕ್ಕಾಗಿ ಕೆಲವು ಬೇವಿನ ಎಲೆಗಳನ್ನು ಪೇಸ್ಟ್ ಮಾಡಿ ಆ ಒಂದು ಪ್ಲೇಸ್ಗೆ ಅಥವಾ ಎಲ್ಲೋ ಒಂದು ಇಚ್ಚಿಂಗ್ ಕಾಣಿಸ್ಕೊಳ್ಳುತ್ತೆ, ಆ ಪ್ಲೇಸ್ಗೆ ಅದನ್ನು ಹಚ್ಚಿದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ವಾಶ್ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅಥವಾ ಅಕಸ್ಮಾತ್ ಈ ಥರ ನಿಮಗೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಥರ ಇದ್ದರೆ ನೀವು ಸ್ನಾನ ಮಾಡಬೇಕಾದ್ರೆ ಅದರ ಬೇವಿನ ನೀರಿನಿಂದ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು. ಆದಷ್ಟು ಬೇಗ ತುರಿಕೆಗೆ ಒಂದು ಒಳ್ಳೆಯ ಮದ್ದು ಸಿಗುತ್ತೆ, ತುರಿಕೆ ಉಪಶಮನಗೊಳ್ಳುತ್ತೆ ಅಂತ ಹೇಳ್ತಾರೆ. ಇನ್ನು ತೆಂಗಿನ ಎಣ್ಣೆ, ತೆಂಗಿನ ಎಣ್ಣೆ ಕೂಡ ನಾವು ಸಾಮಾನ್ಯವಾಗಿ ಬಳಸ್ತೀವಿ. ಇದು ತುಂಬಾ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಆ್ಯಂಡ್ ಆರೋಗ್ಯದಲ್ಲಿ ನಾವು ಏನು ಫುಡ್ ಸೇವಿಸುವ ಜೊತೆಗೆ ಅಥವಾ ಏನಾದರೂ ಪದಾರ್ಥ ಮಾಡ್ತೀವಿ, ಈ ಟೈಮ್ನಲ್ಲಿ ನಾವು ತೆಂಗಿನ ಎಣ್ಣೆಯನ್ನು ಬಳಸಿದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ಚರ್ಮದಲ್ಲಿ ಶುಷ್ಕತೆಯಿಂದಾಗಿ ತುರಿಕೆ ಸಮಸ್ಯೆ ಕೂಡ ಉಂಟಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ತೆಂಗಿನ ಎಣ್ಣೆಯನ್ನು ಬಳಸಬಹುದು. ತೆಂಗಿನ ಎಣ್ಣೆಯನ್ನು ಬಳಸೋಕೆ ಅಥವಾ ಸ್ನಾನ ಮಾಡುವ ಮೊದಲು ನಿಮ್ಮ ದೇಹವನ್ನು ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡಿದರೆ ಇನ್ನೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಇದರಿಂದ ನೀವು ತುಂಬಾ ನಿರಾಳರಾಗ್ತೀರಿ, ಅಥವಾ ಒಂದು ಸ್ವಲ್ಪ ನಮ್ಮ ಮೂಡ್ ಕೂಡ ಸ್ವಲ್ಪ ಬದಲಾಗುತ್ತೆ, ರಿಫ್ರೆಶ್ ಅಂತ ಒಂದು ಫೀಲ್ ಬರುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ತೆಂಗಿನ ಎಣ್ಣೆ ತುಂಬಾ ಒಳ್ಳೆಯದು. ಇನ್ನು ತುರಿಕೆಯಿಂದ ಪರಿಹಾರ ಪಡೆಯೋಕ್ಕೆ ನಾವು ಪುದೀನ ಪೇಸ್ಟನ್ನು ಕೂಡ ಬಳಸ್ಬೋದು ಅನ್ನುವಂಥದ್ದು. ದೇಹದಲ್ಲಿ ತುರಿಕೆ ಕಂಡು ಬಂದಲ್ಲಿ ಕೆಲವು ಪುದೀನ ಎಲೆಗಳನ್ನು ಪೇಸ್ಟ್ ಮಾಡಿ ತಯಾರಿಸಿ ಆ ಒಂದು ಯಾವ ಪ್ಲೇಸಲ್ಲಿ ನಿಮಗೆ ತುರಿಕೆ ಆಗುತ್ತೆ ಆ ಪ್ಲೇಸ್ಗೆ ಹಚ್ಚಿದ್ರೆ ಇದು ನಿಮಗೆ ತುರಿಕೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಪುದೀನ ಉರಿಯೂತ ನಿವಾರಕ ಆಗಿರೋದ್ರಿಂದಾಗಿ ಅಥವಾ ಶಿಲೀಂಧ್ರ ವಿರೋಧಿ ಗುಣಗಳನ್ನು ಇದು ಹೊಂದಿದೆ ಅಂತ ಹೇಳ್ತಾರೆ. ಇವು ಚರ್ಮದ ಸೋಂಕುಗಳನ್ನು ಕಡಿಮೆ ಮಾಡೋಕ್ಕೆ
ತುಂಬಾನೇ ಸಹಕಾರಿಯಾಗುತ್ತೆ ಅಂತ ಹೇಳಲಾಗುತ್ತೆ. ದೇಹದ ತುರಿಕೆಯಿಂದ ಪರಿಹಾರ ಪಡೆಯಲು ನೀವು ಅಲೋವೆರಾ ಕ್ಯೂಬ್ಗಳನ್ನ ಕೂಡ ಪಡಿಬಹುದು ಅನ್ನುವಂಥದ್ದು. ಅಲೋವೆರಾ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ. ಇದು ಆಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳೊಂದಿಗೆ ಉರಿಯೂತದ ಮತ್ತು ಆಂಟಿ ಫಂಗಲ್ ಗುಣಲಕ್ಷಣಗಳನ್ನು ಕೂಡ ಹೊಂದಿರುವಂಥದ್ದು. ಇದರ ಬಳಕೆಯಿಂದ ಚರ್ಮ ತುಂಬಾನೇ ತಂಪಾದ ಫೀಲ್ ಆಗುತ್ತೆ. ಜೊತೆಗೆ ತುರಿಕೆ ಅಥವಾ ತುರಿಕೆಯ ಕಿರಿಕಿರಿ ಅಂತ ನೀವು ಅನುಭವಿಸ್ತಾ ಇದ್ರೆ ಇವೆಲ್ಲವಕ್ಕೂ ಕೂಡ ಉಪಶಮನ ನೀಡುತ್ತೆ ಅಂತ ಹೇಳ್ತಾರೆ. ಸೊ ಬೆಸ್ಟ್ ಅಲೋವೆರಾ ಕ್ಯೂಬ್ಗಳನ್ನು ನೀವು ಯೂಸ್ ಮಾಡಿದರೆ ತುಂಬಾನೇ ಒಳ್ಳೆಯದು. ಅಥವಾ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ತುಂಬಾನೇ ತುರಿಕೆ ಆಗುತ್ತೆ, ಏನು ಮಾಡೋಣ ಅಂತ ಅನಿಸುತ್ತೆ. ಆ ತಕ್ಷಣ ನಾವು ಸೀದಾ ಅರಿಶಿಣವನ್ನು ಹಚ್ತೀವಿ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಸಿಗುತ್ತೆ ಅಂತ. ಅವೆಲ್ಲದಕ್ಕಿಂತ ಬೆಸ್ಟ್ ಅಂತ ಹೇಳಿದರೆ ಈ ರೀತಿಯಾಗಿ ನೀವು ಅಲೋವೆರಾ ಕ್ಯೂಬ್ಗಳು ಅಥವಾ ಅಲೋವೆರಾ ಜೆಲ್ಲನ್ನು ನೀವು ಬೆಳೆಸಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನಾರ್ಮಲ್ ಆಗಿ ಮನೆಯಲ್ಲಿ ಇರುತ್ತೆ, ನೀವು ಅದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಅದನ್ನು ಕ್ಯೂಬ್ ಆಗಿ ಇಟ್ಕೊಂಡ್ರೆ ಅದನ್ನು ನೀವು ಬಳಸ್ಬೋದು ಅಂತ ಹೇಳಲಾಗುತ್ತೆ. ಇನ್ನು ಆಪಲ್ ಸೈಡರ್ ವಿನೇಗರನ್ನು ಕೂಡ ಬಳಸ್ಬೋದು. ಇದು ಕೂಡ ತುರಿಕೆಗೆ ಒಂದು ಒಳ್ಳೆಯ ಒಂದು ರಾಮಬಾಣವಾಗಿದೆ ಅಂತ ಹೇಳ್ಬೋದು. ಇದು ಉರಿಯೂತದ ಮತ್ತು ಆಂಟಿ ಫಂಗಲ್ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಸೋಂಕನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ನೀರಿನಲ್ಲಿ 2 ಚಮಚ ಆಪಲ್ ಸೈಡರ್ ವಿನೇಗರ್ನ ಮಿಕ್ಸ್ ಮಾಡಿ ಆಗ ಅದನ್ನು ನೆಕ್ಸ್ಟ್ ಒಂದು ಹತ್ತಿಯಿಂದ ಅಥವಾ ಒಂದು ಕಾಟನ್ನಿಂದ ಮೆಲ್ಲ ನಾವು ಅದ್ದಿ ಅದನ್ನು ನಮ್ಮ ಯಾವ ಭಾಗದಲ್ಲಿ ಈ ರೀತಿ ತುರಿಕೆ ಕಾಣಿಸ್ಕೊಳ್ಳುತ್ತೆ ಆ ಪ್ಲೇಸ್ಗೆ ಹಚ್ಚಿದ್ರೆ ತುಂಬಾ ನಿಮಗೆ ರಿಲ್ಯಾಕ್ಸ್ ಸಿಗುತ್ತೆ. ಜೊತೆಗೆ ಆದಷ್ಟು ಬೇಗ ನಿಮ್ಮ ತುರಿಕೆ ಏನಿದೆ ಎಲ್ಲವೂ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ. ಸೊ ಮನೆಯಲ್ಲಿ ಏನೆಲ್ಲ ಸಿಗುತ್ತೆ, ಮನೆಯಲ್ಲಿ ಸಿಗುವಂತಹ ಆರೋಗ್ಯಕ್ಕೆ ಬೇಕಾಗುವಂತಹ ಕೆಲವೊಂದು ಸಾಮಗ್ರಿಗಳಿಂದ ನಾವು ನಮ್ಮ ದೇಹದಲ್ಲಿರುವಂತಹ ಕೆಲವೊಂದು ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ತುರಿಕೆಯ ಲಕ್ಷಣಗಳಿರ್ಬೋದು ಎಲ್ಲವನ್ನು ಕೂಡ ನಾವು ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ನೀವು ಮುಕ್ತವಾಗಿ ತಿಳಿಸ್ಬೋದು.